ಇದು ಆಗಸ್ಟ್ ತಿಂಗಳು, ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ನಾವೆಲ್ಲ ಇರಬೇಕಾದಂತಹ ಸಮಯ, ಬಹಳ ಸಹಜವಾಗಿ. ಆದರೆ ಕೆಲವೊಮ್ಮೆ ಈ ಸಂಭ್ರಮಗಳ ಮಧ್ಯೆ ಇಂತಹ ವಿಚಾರಗಳು ಬಂದಾಗ ಯಾವ ಪುರುಷಾರ್ಥಕ್ಕೆ ಈ ಸಂಭ್ರಮಗಳು ಬೇಕು ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಸರ್ತಿ. ವಿಜಯಪುರದ ತಿಕೋಟ ತಾಲೂಕಿನ ಅರಕೇರಿ ಗ್ರಾಮದಲ್ಲಿರೋ ಈ ಶಾಲೆ, ಇಟ್ಸ್ ನಾಟ್ ಎನ್ ಆರ್ಡಿನರಿ ಸ್ಕೂಲ್. 600-700 ಮಕ್ಕಳಿದ್ದಾರೆ ಅಂತಂದರೆ ಸಣ್ಣ ಸ್ಕೂಲ್ ಅಲ್ಲ, ಸರ್ಕಾರಿ ಶಾಲೆಗೆ. ಇಟ್ಸ್ ಅಮೇಝಿಂಗ್. 600 ಮಕ್ಕಳಿಲ್ಲಿದ್ದಾರೆ. ನನಗೆ ಅತ್ಯಂತ ಆಶ್ಚರ್ಯ ಆಗ್ತಾ ಇರೋವಂಥದ್ದು. ಬಟ್ ಒಂದು ಪುಟಾಣಿ ವ್ಯವಸ್ಥೆ ಇಲ್ಲದೆ ಇರುವುದು ಎಷ್ಟು ಅವಮಾನಕರ ಅಂತ ನಾವು ಯಾರೂ ಪರಿಗಣಿಸಲ್ಲ ಅದನ್ನು. ದಟ್ ಈಸ್ ಎಕ್ಸಾಕ್ಟ್ಲಿ ವೈ ವಿ ಹ್ಯಾವ್ ಟೇಕನ್ ಅಪ್ ದಿಸ್ ಆ್ಯಂಡ್ ವಿ ವಿಲ್ ರಿಸಾಲ್ವ್ ಇಟ್. ಇದು ಕತೆ. ಅನಿಲ ಸ್ಥಿತಿಯಲ್ಲಿ ನಾವು ಉದಾಹರಣೆಯಾಗಿ ನೋಡ್ತೇವೆ. ಯಾಕೆ ಅನಿಲದಲ್ಲಿ ಇದು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಅರಕೇರಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ. ಈ ಶಾಲೆಯಲ್ಲಿ ಶತಮಾನದ ಸಂಭ್ರಮ. ಜೊತೆಗೆ ಈ ಶಾಲೆಯಲ್ಲಿ 645 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಗ್ರಾಮೀಣ ಭಾಗದ ಶಾಲೆ ಆದರೂ ಕೂಡ ಉತ್ತಮ ಶಿಕ್ಷಕ ವೃಂದ, ಮೂಲಭೂತ ಸೌಕರ್ಯಗಳನ್ನ ಶಾಲೆ ಹೊಂದಿದೆ. ಅದೇ ಕಾರಣಕ್ಕೆ ನೂರಾರು ಮಕ್ಕಳು ಪ್ರತಿ ವರ್ಷ ಇಲ್ಲಿ ದಾಖಲಾಗುತ್ತಾರೆ. ಜೊತೆಗೆ ದೊಡ್ಡದಾದ ಮೈದಾನವನ್ನ ಈ ಶಾಲೆ ಹೊಂದಿದೆ. ಆದರೆ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಕೇವಲ 4 ಶೌಚಾಲಯಗಳಿವೆ. ಅದರಲ್ಲಿ 2 ಶೌಚಾಲಯವನ್ನ ಗಂಡು ಮಕ್ಕಳು ಉಪಯೋಗಿಸಿದರೆ ಇನ್ನೆರಡು ಶೌಚಾಲಯವನ್ನ ಹೆಣ್ಣು ಮಕ್ಕಳು ಉಪಯೋಗಿಸುತ್ತಿದ್ದಾರೆ. ಶಾಲೆಯ ದಾಖಲಾತಿಯಲ್ಲಿ 350ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿದ್ದಾರೆ. ಇನ್ನು ಇರುವ 2 ಶೌಚಾಲಯಕ್ಕೆ ಸುಮಾರು 350ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ದೊಡ್ಡ ಸಾಲು ನಿಲ್ಲಬೇಕಿದೆ. ಆದರೆ ಶಾಲೆಯಲ್ಲಿ ಕೊಡುವ ಬ್ರೇಕ್ನಲ್ಲಿ ಎಲ್ಲರೂ ಹೋಗಿ ಬರುವುದು ಸಾಹಸವೇ ಆಗಿದೆ. ಹಾಗಾಗಿ ಅನೇಕ ವಿದ್ಯಾರ್ಥಿನಿಯರು ಬಯಲಲ್ಲಿ ಶೌಚಕ್ಕೆ ಹೋಗುವ ಪರಿಸ್ಥಿತಿ ಇದೆ. ಈ ಕಾರಣದಿಂದ ಒಟ್ಟಿಗೆ 10ರಿಂದ 15 ವಿದ್ಯಾರ್ಥಿನಿಯರು ಶೌಚಕ್ಕೆ ಹೋಗುವುದಕ್ಕೆ ಅನುಕೂಲವಾಗುವಂತಹ ಶೌಚಾಲಯ ನಿರ್ಮಾಣಕ್ಕೆ ಸಹಾಯ ಮಾಡಿ ಅಂತ ಇಲ್ಲಿನ ವಿದ್ಯಾರ್ಥಿನಿಯರು ಮನವಿ ಮಾಡುತ್ತಿದ್ದಾರೆ. ಇಷ್ಟೊಂದು ದೊಡ್ಡ ಸಂಖ್ಯೆಯ ಹೆಣ್ಣು ಮಕ್ಕಳು ಓದುತ್ತಿರುವ ಶಾಲೆಗೆ ಶೌಚಾಲಯ ನಿರ್ಮಾಣ ಮಾಡಿಸಿಕೊಡುವುದು ನಾಗರಿಕ ಸಮಾಜದ ಜವಾಬ್ದಾರಿ ಅಲ್ವೇ? ಶಿಕ್ಷಕರು ಅಂಬಿಕಾ ಮತ್ತು ಸುನೀತಾ, ನೀವಿಬ್ರು ಎಷ್ಟು ವರ್ಷದಿಂದ ಇದ್ದೀರಿ ಇಬ್ರು ಅಲ್ಲಿ? ನಾನು 3 ವರ್ಷದಿಂದ ಇದ್ದೀನಿ. ನಾನು 21 ವರ್ಷ ಆಯ್ತು ಸರ್. ಅಪ್ಪ, ನೀವೇನು ಪಾಠ ಮಾಡ್ತೀರಿ? ನಾನು ಹಿಂದಿ ಟೀಚರ್ ಅಂತ. ನೀವು? ನಾನು ನಲಿಕಲಿ ಇಂಗ್ಲೀಷ್ ಹೇಳ್ತೀನಿ ಸರ್. ಇಂಗ್ಲೀಷ್. ನಲಿಕಲಿ. ನಿಮ್ಮ ಊರು ಯಾವುದು? ನಂದು ಬಿಜಾಪುರ. ಅಲ್ಲೇ ನೀವು? ಅಲ್ಲೇ ನಾವು ಇಂಡಿ ತಾಲೂಕು ಸಾಟಲ್ಗಾಂವ್ ಸರ್. ಆ ಸ್ಕೂಲಲ್ಲಿ ಪಾಠ? ಆ ಸ್ಕೂಲಲ್ಲಿ ಟೀಚರ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ. 21 ವರ್ಷ ಆಯ್ತು ಸರ್. ಓಕೆ. ನಿಮ್ಮ 3 ವರ್ಷ ಆಯ್ತು ಅಲ್ಲಿ ಬಂದು 3 ವರ್ಷ ಆಯ್ತು ಸರ್. ಬಟ್ ಬೇರೆ ಕಡೆ? ನಾನು ಸಿಟಿನಲ್ಲೇ ಇದ್ದೆ ಸರ್. 26 ವರ್ಷ ಒಟ್ಟು ಸೇರಿ. ಟ್ರಾನ್ಸ್ಫರ್ ಮಾಡ್ಬಿಟ್ರಾ? ಇಲ್ಲ, ನಾನು ಮ್ಯೂಚುವಲ್ಲೇ ಹೋಗಿದ್ದೆ ಸರ್. ಆಯ್ತು. ಆ ಶಾಲೆಯ ಹೆಣ್ಣುಮಕ್ಕಳು ಓದ್ತಾ ಇರೋ ಅಕ್ಷತಾ ಮತ್ತು ವೈಷ್ಣವಿ, ನೀವಿಬ್ರು. ಅಕ್ಷತಾ ಯಾರು? ವೈಷ್ಣವಿ ನೀನು. ಓಕೆ. ನೀವಿಬ್ರು ಎಷ್ಟನೇ ಕ್ಲಾಸು? ಅಲ್ಲಿ ಎಲ್ಲಿವರೆಗಿದೆ? 1 to 8 1 to 7? 8th ವರೆಗೂ ಇದೆಯಾ? ವಾಕ್ಯ ಯಾಕೆ ಬಂದೆ? ಅದೆಲ್ಲ ಕೇಳುತ್ತೆ, ಕತೆ ಕೇಳಿದ್ದೀನಿ. ಓಕೆ. ಈಗ ನಾನು ಇದನ್ನು ಮಾಡಿಸ್ತೀನಿ ಅಂತ ಇಟ್ಕೋ. ಫಾರ್ ಎಕ್ಸಾಂಪಲ್, ನೀನು ನನಗೆ ಅದಕ್ಕೆ ಪ್ರತಿಯಾಗಿ ಏನು ಕೊಡ್ತೀಯ? ನಮ್ಮ ಸ್ಕೂಲಿಗೆ ಸನ್ಮಾನ ಮಾಡ್ತೀನಿ. ಅಯ್ಯ, ನಿನ್ನ ಸನ್ಮಾನ ಹಿಡ್ಕೊಂಡು ನಾನೇನು ಉಪ್ಪಿನಕಾಯಿ ಹಾಕೊಂಡು ನೆಕ್ಲ. ನನ್ನ ಹತ್ರನೇ ಒಂದು 500 ಶಾಲಿದೆ, ಒಂದು 200 ಹಾರ ಇದೆ. ನಿನಗೆ ಹಾಕ್ಬಿಟ್ಟು ಕಳಿಸ್ತೀನಿ, ತಗೊಂಡೋಗು. ಚೆನ್ನಾಗಿ ಓದ್ತೀನಿ. ನನಗೆ ಹಾಕದು ಏನು ಮಾಡಲಿ ಇಟ್ಕೊಂಡು ನಾನು? ಚೆನ್ನಾಗಿ ಓದಿ ದೊಡ್ಡ ಹುದ್ದೆಗೆ ಸೇರ್ಕೊ. ನೀನು ಹುದ್ದೆ ಸೇರ್ತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ನೀವಿಬ್ಬರು ಈಗ ಸ್ಕೂಲಿಗೆ ವಾಪಸ್ ಹೋದಾಗ ನಿಮ್ಮದು ಪ್ರೇಯರ್ ಹಾಲ್ನಲ್ಲಿ ಒಂದು ಸಣ್ಣ ಭಾಷಣ ಮಾಡಬೇಕು. ನಾವಿಬ್ಬರು ಬೆಂಗಳೂರಿಗೆ ಹೋಗಿದ್ವಿ. ಅಲ್ಲಿ ಸರ್ ಹತ್ರ ಮಾತಾಡ್ತಿದ್ದಾಗ ಅವ್ರು ಇದನ್ನು ಹೇಳಿದ್ರು. ಅದನ್ನು ಬಂದು ವಾಪಸ್ ಹೇಳ್ತಾ ಇದ್ದೀವಿ. ನಂಬರ್ 1, ಎಲ್ಲೋ ಕೂತಿರೋ ಸರ್ರು ನಮ್ಮ ಸ್ಕೂಲ್ ವಿಚಾರದಲ್ಲಿ ಆಸಕ್ತಿ ತಗೊಂಡಿದ್ದಾರೆ ಅಂತಂದರೆ ನಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕಂತೆ. ನನಗೇನು ಸಂಬಂಧ ನಿನ್ನ ಸ್ಕೂಲ್ದು? ನಾನು ಆ ಸ್ಕೂಲಲ್ಲಿ ಓದಿಲ್ಲ, ನಾನು ಆ ಜಿಲ್ಲೆನವನಲ್ಲ, ನನ್ನ ಶ್ರೀಮತಿ ನಿಮ್ಮೂರಿನವಳಲ್ಲ. ಕರೆಕ್ಟಾ? ಹೌದಾ? ನನಗೇನು ಇಂಟ್ರೆಸ್ಟು ನಿಮ್ಮ ಸ್ಕೂಲ್ ಮೇಲೆ? ಯಾಕೆ ಇರಬೇಕು? ನಾನು ಇಂಟ್ರೆಸ್ಟ್ ತೊಗೋತೀನಿ ಅನ್ನೋದಾದರೆ ನಿಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಕೇಳಬೇಕೋ ಕೇಳಬಾರ್ದೋ? ನಾನು ಕೇಳಬೇಕು. ಅದನ್ನು ಕೇಳಿದ್ದಾರೆ.
ಅವ್ರು ಏನು ಜವಾಬ್ದಾರಿ ನಮ್ಮಿಂದ ಕೇಳಿದ್ದಾರೆ ಅಂದರೆ 2 ಅಂತೆ ಅಥವಾ 3 ಅಂತೆ ಅಂತ ಹೇಳಿ. ನಂಬರ್ 1, ಈಗ ಅವ್ರು ಏನು ವ್ಯವಸ್ಥೆ ಮಾಡಿಕೊಡ್ತಾರೆ ಅದನ್ನು ಶುದ್ಧವಾಗಿ ಚಲೋವಾಗಿ ಕ್ಲೀನಾಗಿ ಇಟ್ಕೋಬೇಕಂತೆ. ಅದು ಕ್ಲೀನಾಗಿ ಇಟ್ಕೊಳ್ಳೋದಿದ್ದರೆ ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತ ಅವ್ರು ಅಂದ್ಕೊಳ್ಳಲ್ವಂತೆ. ಅವ್ರಿಗೆ ಮಾನ ಮರ್ಯಾದೆ ಇಲ್ಲ, ಈ ಕೆಲಸ ಮಾಡ್ಬಿಟ್ಟನಲ್ಲ ಇವ್ರು ಮಾಡಿಸ್ಕೊಟ್ನಲ್ಲ ಅಂತ ಅನ್ಕೋತಾರಂತೆ ಅಂತ ಹೇಳ್ತೀರಾ? ನೋಡಿ ನಾನು ಹೇಳಿದೆ ಅಂತೇಳಿ ನೀವು ಹೇಳ್ಬಿಡಿ. ನೋಡಿ ಹಾಂ, 2ನೇದು ಅವ್ರು ಕೇಳಿದ್ದು. 2ನೇದು, ನೀವೆಲ್ಲ 199 ಮಾರ್ಕ್ಸ್ ತೊಗೊಳ್ಳಿ ಅಂತ ಅವ್ರು ಕೇಳಿಲ್ವಂತೆ. ಹಾಂ, ಶಾಲೆಗೆ ಯಾಕೆ ಬಂದಿದ್ದೀವಿ ಅನ್ನೋದ್ರ ಜ್ಞಾಪಕ ಇಟ್ಕೊಂಡು ಅಟ್ಲೀಸ್ಟ್ ಪಾಸ್ ಆದರೂ ಆಗಲೇಬೇಕು ಅಂತ ಎಲ್ಲರೂ ಮುಂದಕ್ಕೆ ಹೋಗಬೇಕಂತೆ ಅಂತ ಹೇಳಿದ್ದಾರೆ. ನೀನು 99 ತೊಗೊಳಕ್ಕೆ ನಾನು ಹೇಳಿಲ್ಲ. ತಗೊಂಡವರೆಲ್ಲ ಬುದ್ಧಿವಂತರಲ್ಲ, ಗೊತ್ತಾಯ್ತಾ? 3ನೇದು, ಹಾಂ, ಶಾಲೆಯ ಆವರಣನ ಎಷ್ಟು ಚೆನ್ನಾಗಾಗತ್ತೆ ಅಷ್ಟು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದು ಈ 3 ಹೇಳ್ಬಿಡು. ನೋಡಿ ಒಂದು ನಿಮ್ಮ ಟೀಚರ್ಗೆ ಹೇಳ್ತೀನಿ, ಅಲ್ಲೊಂದು ಅಸೆಂಬ್ಲಿ ನಡೆಯುತ್ತೆ, ಆವಾಗ ನಿಮ್ಮಿಬ್ಬರನ್ನೂ ನಿಲ್ಲಿಸ್ತಾರೆ ಭಾಷಣಕ್ಕೆ. ನಮಗೆ ಅವ್ರು ಅಷ್ಟು ಹೇಳಿ ಕಳಿಸಿದ್ದಾರೆ, ನೀವೆಲ್ಲ ಇದಕ್ಕೆ ಒಪ್ಪಿಗೆ ಇದ್ದೀವಿ ಅಂತಂದರೆ ಚಪ್ಪಾಳೆ ಹೊಡೀರಿ, ಇಲ್ಲದಿದ್ದರೆ ತಲೆ ಬಗ್ಗಿಸ್ಕೊಂಡು ಕ್ಲಾಸ್ ಒಳಗೆ ಹೋಗಿ ಅಂತ ಹೇಳಿದ್ದಾರೆ ಅಂತ ಹೇಳಿ. ಗೊತ್ತಾಯ್ತಾ ಮೇಡಮ್? ಅವಳಿಗೆ ಅವಕಾಶ ಮಾಡಿಕೊಡಿ ಸರ್. ಅವಶ್ಯ. ನೀವು ಟೀಚರ್ಸ್ ಆಸಕ್ತಿ ತಗೋತೀರಿ, ಎಲ್ಲ ಕರೆಕ್ಟ್. ಟುಮಾರೋ ಯು ಆರ್ ನಾಟ್ ದೇರ್, ನೀವಿಲ್ಲ. ನೀವು ಆ ಕಲ್ಚರನ್ನು ಮಕ್ಕಳಲ್ಲಿ ತಂದರೆ ಒಂದು ವರ್ಷದಿಂದ 1 ವರ್ಷದ ಮಕ್ಕಳಿಗೆ ಬಂದ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ಇದನ್ನು ಕಮ್ಯುನಿಕೇಟ್ ಮಾಡಿ ನೀವು ಮಕ್ಕಳಿಗೆ. ಓಕೆ ಸರ್. ಓಕೆನಾ? ಓಕೆ ಸರ್. ಪ್ರಕಾಶ್ ಬಾಳು ಚೌಹಾಣ್, ಬಂಜಾರ ಪರಿಷತ್ ಅಧ್ಯಕ್ಷರು, ಇನ್ನೊಂದು ಜೊತೆ ಇದ್ದಾರೆ ಈಗ. ನಮಸ್ಕಾರ. ನಮಸ್ಕಾರ. ನಿಮಗೂ ಈ ಶಾಲೆಗೂ ಏನು ಸಂಬಂಧ? ನಮ್ಮ ಸರ್, ನಮ್ಮ ಮತಕ್ಷೇತ್ರ ಅದೇ ಸರ್. ಅಂದ್ರೆ ನಾವು ಹಂಚಾಳ ತಾಂಡ LT ನಂಬರ್ 3 ಸರ್ ನಮ್ದು ರೀ. ತಾಂಡ ಏರಿಯಾಗೆ ಬರುತ್ತಾ? ಹಾಂ ಸರ್, ತಾಂಡ ಊರೇ ಇದೆ ಸರ್. ಸುತ್ತಲ 10-12 ತಾಂಡಗಳು ಬರ್ತಾವೆ ಸರ್. ಆ ಮಕ್ಕಳೆಲ್ಲ ಅಪರ್ 6, 7, 8 1ರಿಂದ 5 ಅಲ್ಲಿ ಸ್ಕೂಲ್ಗಳಿದ್ದಾವೆ. ಮುಂದೆ 6, 7, 8 ನಮ್ಮ ಶಾಲೆಗೆ ಬರಬೇಕು. ಈಗ 6, 7, 8ರಲ್ಲಿ 200 ಮಕ್ಕಳ ತನೂ ಮಕ್ಕಳು ಇರ್ತಾರೆ. ಅಷ್ಟು ಸ್ಟ್ರೆಂತ್ ಇದೆ, 200 ಸ್ಟ್ರೆಂತ್ ಇದೆ. ಕ್ಲಾಸ್ ರೂಮ್ನು ಒಂದೊಂದೇ ಮಾಡಿ 2 ರೂಮ್ ಇರೋದ್ರಿಂದ ಕ್ಲಾಸ್ ರೂಮ್ನಲ್ಲೂ ಮಕ್ಕಳು ಜಾಸ್ತಿ ಇರ್ತಾರೆ ಸರ್. ಅವ್ರು ನಮಗೆ ಸ್ಕೂಲ್ ಚೆನ್ನಾಗಿದೆ. ಸ್ಕೂಲ್ ಚೆನ್ನಾಗಿದೆ ಸರ್. ಅದು ಸ್ಕೂಲ್ ತುಂಬಾ ಚೆನ್ನಾಗಿದೆ ಸರ್. ಬಹಳಷ್ಟು ದಾನಿಗಳು ನಮ್ಮ ಶಾಲೆಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಓ, ಸುತ್ತಲೂ ತಾಂಡ ಇದೆಯಾ? ಹಾಂ, ತಾಂಡ ಇದೆ ಸರ್. ನಮ್ಮ ತಾಂಡ ಹತ್ರನೇ ಸರ್. ಇದು ಊರ ನಮ್ಮ ಅರಕೆರೆ ಊರು ಸರ್. ಅದಕ್ಕೆ ಸ್ವಲ್ಪ ಹಿಂಗೆ ಅದು ಏನ್ರಿ ನಿಮ್ಮ ಕಡೆಯಿಂದ ಸ್ವಲ್ಪ ನಿಮ್ಮ ಪಬ್ಲಿಕ್ ಟಿವಿ ಹೊತ್ತಿನ ನಮಗೆ ಹಿಂಗೆ ಬರ್ಬೇಕ್ರಿ ಸ್ವಲ್ಪ ಒಂದು ಇದು ಅದ ಅಂತ ಹೇಳಿ ಹೇಳಿದಾರೆ ಸರ್. ಈಗ ನನ್ನಿಂದ ಏನಾಗಬೇಕು? ನಿಮ್ಮಿಂದ ನಮಗೇನು ಆಗೋದು ಬೇಕಾಗಿಲ್ಲ ಸರ್. ನಮ್ಮಿಂದ ಏನು ನೀವು ಮಾಡಿಕೊಟ್ರೆ ಸಂತೋಷ. ನೀವು ಮಾಡಿದ್ರೆ ನಾನೇ ಮಾಡ್ತೀನಿ. ಇಲ್ಲ ಸರ್. ಎಷ್ಟು ವ್ಯವಸ್ಥೆ ಆಗಬೇಕದು? ನೀರಿದೆ ಅಲ್ವಾ? ನೀರಿದೆ ಸರ್, ನೀರಿದೆ, ಟ್ಯಾಂಕ್ ಇದೆ, ನೀರಿನ ವ್ಯವಸ್ಥೆ ಇದೆ ಸರ್. ಸರಿ, ಅಲ್ಲಿ ಏನಾಗಬೇಕು? ಅಲ್ಲಿ ಏನಾಗಿದೆ ಅಂದ್ರೆ 1-2 ಶೌಚಾಲಯ ಇದೆ ಸರ್. ಅಂದ್ರೆ 600 ಮಕ್ಕಳು ಅಡಿಷನಲಿ ಎಷ್ಟಾಗಬೇಕು? ಅಲ್ಲಿ ಒಂದು 10-15 ಹುಡುಗಿಯರು ಎಟ್ ಎ ಟೈಮ್ ಹೋಗಿ ಬರುವಾಗ ಅನುಕೂಲ. ಒಂದೇ ಒಂದು ಸಿಂಗಲ್ ಹುಡುಗಿಯರಿಗೊಂದು ಹುಡುಗರಿಗೊಂದು 2 ಸಪ್ರೇಟ್ 2 ಸಪ್ರೇಟ್ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ ಅಂತ. ಏನು ಮಾಡೋಣ? ಹಾಂ ಸರ್. ಓಕೆ ಸರ್, ಮಾಡೋಣ ಸರ್. ರೊಕ್ಕ ಆಗ್ತದೆ ಸರ್? ಇಲ್ಲ ಸರ್, ಫ್ರೀ ಆಗಂಗಿಲ್ಲ. ಮಾಡಿಕೊಡೋಣ ಸರ್. ನಾವು ಕಾಂಟ್ರಾಕ್ಟ್ ವರ್ಕ್ ಮಾಡ್ತೀವಿ ಸರ್, ಸಣ್ಣ ಪುಟ್ಟ ಸರ್. ನಮ್ಮ ವ್ಯವಸಾಯ ನಿಮಗೆ ಯಾವ ಮಾಡೆಲ್ನಲ್ಲಿ ಬೆಸ್ಟ್ ಅನಿಸ್ತದೆ ಅಲ್ಲಿ ನೋಡಿ. ಹಾಂ ಸರ್. ಅದನ್ನು ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಹಾಂ ಸರ್. ನಿಮ್ಗೆ ಏನಾದರೂ ಅದರಲ್ಲಿ ಸಮಸ್ಯೆ ಅಥವಾ ನೆರವು ಬೇಕು ಅಂತಂದರೆ ನೀವು ಯು ಕ್ಯಾನ್ ಕಮ್ ಬ್ಯಾಕ್ ಟು ಮೀ. ಹಾಂ ಸರ್. ನನಗೆ ಅಪ್ರೋಚ್ ಮಾಡಿರಿ. ಓಕೆ ಸರ್. ನನಗೇನು ತೊಂದರೆ ಇಲ್ಲ ಅದರಲ್ಲಿ. ಇಲ್ಲ ಸರ್. ಏನಾದ್ರು ಬಂತು ಅಂದರೆ ಹಾಂ ಸರ್. ಅಪ್ಪಿ ತಪ್ಪಿ ಇಲ್ಲ ಬರ್ಲಿಕ್ಕಿಲ್ಲ, ಬಂದರೆ ನನಗೆ ಮಾಡ್ಕೊಡಿ. ಬಂದರೂ ಅಲ್ಲೇ ನಾವು ಎಲ್ಲ ಬಗೆಹರಿಸಿ ಏನೋ ಸಮಸ್ಯೆ ಇದ್ರು ಅಲ್ಲಿ ಆಜುಬಾಜು ಏನೋ ಜಾಗದಂತೂ ಏನೋ ಪ್ರಾಬ್ಲಮ್ ಇಲ್ಲ. 4 ಎಕರೆ ಜಾಗ ಇದೆ ಸರ್. ಯಾವುದೇ ಇದ್ರು ನಾವು ಕಟ್ಟಡ ಮಾಡಿ ಕೊಡ್ತೀವಿ. ಬಿಜಾಪುರಕ್ಕೆ ಕಟ್ಬೋದು. ಅದಕ್ಕೆ ಹೇಳಿದ್ದು, ಜಾಗದ ಸಮಸ್ಯೆ ಇಲ್ಲ, ನೀರಿಲ್ಲ. ನಮಗೆ ಬಹಳ ದೊಡ್ಡ ಪ್ರಾಬ್ಲಮ್ ಬರೋದು ಈ ಸ್ಕೂಲ್ಗಳಲ್ಲಿ ನೀರು ಪ್ರಾಬ್ಲಮ್. ಫಾರ್ಚುನೇಟ್ಲಿ ಅಲ್ಲಿ ನೀರಿದೆ ಮತ್ತೆ ಜಾಗ ಇದೆ. ಇಟ್ಸ್ ಓನ್ಲಿ ಕ್ವಶನ್ ಆಫ್ ಯಾವ ಪ್ಲೇಸಲ್ಲಿ ಮಾಡಬೇಕು ಅನ್ನೋದು ಟೀಚರ್ಸ್ನೇ ಕೇಳ್ಬಿಡಿ. ನಿಮ್ಮ ಪ್ರಕಾರ ಯಾವ ಜಾಗ ಅಂತ ಹೇಳಿ ಅಲ್ಲೇ ಮಾಡೋಣ ಅಂತ. ದಟ್ಸ್ ಬೆಟರ್. ಮಾಡ್ಕೊಡ್ತೇನೆ. ನಮಗೆ ಗೊತ್ತಿರೋ ಜಾಗದಲ್ಲಿ ಮಾಡೋಕ್ಕಿಂತ ಮಾಡ್ಬೋದಾ? ಹಾಂ, ಮಾಡ್ಬೋದು ಸರ್. ಸೊ ಈಗ ಅದಕ್ಕೋಸ್ಕರ ನಿಮ್ಗೆ ಆಸಕ್ತಿನ ಆಯ್ತು? ಹಾಂ ಸರ್, ಇಲ್ಲ ಮಾಡಿಸ್ಕೊಡ್ತೇನೆ ಸರ್. ಹಾಂ ಸರ್. ನೀವು ಎಲ್ಲಿರ್ತೀರಿ? ನಾವು ಹಂಚಾಳ ತಾಂಡ ಸರ್ ನಮ್ದು ರೀ. ಅದ್ರ ವಾಸ ಎಲ್ಲಿ? ಈಗ ಬಿಜಾಪುರ ಒಳಗೆ ಇರ್ತದೆ ಸರ್, ಪಾರೇಕ್ ನಗರ. ಇದು ಸರ್ಕಾರದ್ದಲ್ವಾ ಬಂಜಾರ ಪರಿಷತ್ ಅಂದರೆ?
ಬಂಜಾರ ಪರಿಷತ್ ಅಂತೇಳಿ ನಮ್ಮ ಬಂಜಾರ ಸಮಾಜದ ಒಂದು ಸಂಘಟನಾ ಸರ್ ಅದ್ರಿ. ಸಂಘಟನೆ ಅದು ಹಾಂ ಸರ್. ಸರ್ಕಾರ ಅಲ್ಲ. ಸರ್ಕಾರ ಅಲ್ಲ ಸರ್. ಅದಕ್ಕೆ ನೀವು ಅಧ್ಯಕ್ಷರ? ಹಾಂ ಸರ್, ರಾಷ್ಟ್ರೀಯ ಬಂಜಾರ ಪರಿಷತ್ ಅಧ್ಯಕ್ಷರು ಸರ್. ಸರ್ ನಮ್ಮ ಜಿಲ್ಲೆಯಲ್ಲಿ ಬಂಜಾರ ಜನ ಜಾಸ್ತಿ ಇರೋದು, ಅವರು ಒಂದು ಸಂಘ ಮಾಡ್ಕೊಂಡಿದ್ದಾರೆ ಸರ್. ಹಾಂ ಸರ್. ಆ ಸಂಘದ ಅಧ್ಯಕ್ಷರು. ಹಾಂ ಸರ್. ಈಗ ಹಾಂ ಸರ್, ನಮ್ಮ ಜನನೂ ಜಾಸ್ತಿ ಅದ ಸರ್. ಅರಕೇರಿ ಊರ ಆಸ್ಪಾಸ್ ಎಲ್ಲ ನಮ್ಮ ಯಾವುದೇ ಜನ ಇರಲಿ ಸರ್, ಆದರೂ ಏನೋ ಒಂದು ಸ್ಕೂಲಿಗೆ ಒಂದು ಹೆಣ್ಮಕ್ಳಿಗೆ ಒಂದು ಏನೋ ಒಂದು ಈ ಶೌಚಾಲಯಕ್ಕೆ ಏನೋ ತೊಂದರೆ ಇದೆ ಅಂದ್ರೆ ಹೊರಗಡೆ ಹೋಗೋದನ್ನು ಅವ್ರಿಗೂ ಒಂದು ಮರ್ಯಾದೆ ಪ್ರಶ್ನೆ ಸರ್. ಅದಕ್ಕೆ ಅದು ಏನದ ಭಾರತ ಸ್ವಾತಂತ್ರ್ಯ ಅಂತ ಅವಾಗ ಹೇಳದ್ನಲ್ಲ. ಹಾಂ ಸರ್. ಸ್ವಾತಂತ್ರ್ಯದ ಅವಮಾನ ಅನ್ನೋದು ಯಾವುದು ಅಂತಂದ್ರೆ ಹೆಣ್ಮಕ್ಳನ್ನ ಆಚೆ ಹೋಗಿ ಎಂದಿರೋದು. ಹಾಂ ಸರ್. ಹಾಂ ಸರ್. ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದು ಇಲ್ಲ ನನ್ನ ಪ್ರಕಾರ. ಸರ್ ಕರೆಕ್ಟ್ ಸರ್. ಗಂಡು ಮಕ್ಕಳುಗಳಿಗೆ ಇವೆಲ್ಲ ಸಮಸ್ಯೆ ಅಲ್ಲ ಈ ಕೆಟ್ಟ ದೇಶದಲ್ಲಿ. ಹಾಂ ಸರ್. ಕೆಟ್ಟ ದೇಶ ಅಂದ್ರೆ ಆ ಥರ ಅಲ್ಲ, ಅವ್ರು ಏನೇನು ಬೇಕಾದ್ರೂ ಮ್ಯಾನೇಜ್ ಮಾಡ್ಬಿಡುತ್ತವೆ ಅವು. ಹೆಣ್ಮಕ್ಳ ಪರಿಸ್ಥಿತಿ ಹಾಗಲ್ಲ. ಹಾಂ ಸರ್. ನಾನು ಬಹಳ ಹಿಂದೆ ಹೇಳಿದ್ದೆ, ಎಲ್ಲಿವರೆಗೂ ಹೆಣ್ಣು ಮಕ್ಕಳು ಗ್ರಾಮೀಣ ಭಾಗದಲ್ಲಿ ಹೊಲಗಳಿಗೆ ಹೋಗೋದನ್ನ ನಮ್ಗೆ ನಿಲ್ಲಿಸ್ಲಿಕ್ಕಾಗಲ್ಲ, ಅಲ್ಲಿವರೆಗೂ ನಾವು ಉದ್ಧಾರ ಆಗಿದ್ದೀವಿ ಅಂತ ಅರ್ಥ ಅಲ್ಲ. ಹಾಂ ಸರ್. ನಾವು ಉದ್ಧಾರ ಆಗಿಲ್ಲ ಅಂತಾನೆ ಅರ್ಥ ಸರ್. ಕರೆಕ್ಟ್ ಸರ್. ನೀವು ರೋಡ್ ಕಟ್ಟಿರ್ಬೋದು, ವಿಮಾನ ನಿಲ್ದಾಣ ಮಾಡ್ಬೋದು, ನೀವು ಮೆಡಿಕಲ್ ಕಾಲೇಜ್ ಮಾಡ್ಬೋದು, ನಿಮ್ಮದು 1000 ಹೊಸ ಕಾರ್ ಬರ್ಬೋದು, ಏನು ಬೇಕಾದರೂ ಇರಬಹುದು. ಎಲ್ಲಿವರೆಗೂ ಆ ದೃಶ್ಯ ಹೋಗಲ್ಲ ನಮ್ಮ ದೇಶದಲ್ಲಿ, ಅಲ್ಲಿವರೆಗೂ ನಿಮ್ಮ ದೇಶ ಉದ್ಧಾರ ಆಗಿಲ್ಲ ಅಂತ ಅರ್ಥ. ಹಾಂ ಸರ್. ಕರೆಕ್ಟ್ ಸರ್. ಅಷ್ಟೇ, ಅದಕ್ಕೆ ಇದನ್ನ ಮಾಡೋಣ. ಓಕೆ ಸರ್, 100% ಖಂಡಿತ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ವಾಟ್ ಅಂದ್ರೆ ಏನು ಇಬ್ರಿಗೇನು ಹೇಳಿದ್ವಿ? ಮಾಡ್ತೀರಾ ಮಾಡಲ್ವಾ ಅಲ್ಲಿ ಹೋಗಿ? ಮಾಡ್ತೀವ್ರಿ. ನೀವು ಮಾಡಿದ್ದೀರಿ ಅನ್ನೋದನ್ನ ನಾನು ನಂಬಬೇಕಲ್ಲ. ಕರೆಕ್ಟಾ? ಇಬ್ರು ಮೇಡಮ್ಗಳು ಮೊಬೈಲ್ ತಗೊಂಡು ಇವ್ರು ಅದನ್ನ ಏನು ಮಾಡ್ತಾರೆ ಅದು ರೆಕಾರ್ಡ್ ಮಾಡಿ ನನಗೆ ಕಳಿಸ್ಬೇಕು. ಅರ್ಥ ಆಯ್ತಾ? ಮೇಡಮ್ಗಳಿಬ್ರು ನಿಮ್ಮಿಬ್ರಿಗೂ ಅದು ಜವಾಬ್ದಾರಿ. ಇಲ್ಲ ಸರ್, ನಮ್ಮಲ್ಲಿ ಒಂದು ವ್ಯವಸ್ಥೆ ಹೆಂಗಿದೆ ಅಂದ್ರೆ ಒಂದು ಪ್ರಾರ್ಥನಾ ಚಟುವಟಿಕೆ ಅಂತ ಮಾಡಿಸ್ತೀವಿ. ಒಂದು ಅರ್ಧ ತಾಸು ಮಕ್ಕಳು ಒಂದು ಸ್ಟೇಜ್ ಕರೇಜ್ ಬರಲಿ, ಅಲ್ಲಿ ಮಾತಾಡ್ತಾರೆ ಮಕ್ಕಳೆಲ್ಲ. ಇವರೆಲ್ಲ ಮೈಕ್ ಹಿಡದಲ್ಲಿ ತಾವೇ ಮೈಕ್ ಕೊಡಿಸ್ಬಿಟ್ಟು ಇಷ್ಟು ಹೇಳಿಸಿ 3 ಪಾಯಿಂಟ್ ಹೇಳ್ಸು. ಬಟ್ ನೀವು ಮಾಡಿದಿರೋ ಇಲ್ಲಿ ಬರೋ ನನಗೆ ಖಾತ್ರಿ ಆಗಬೇಕು. ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿ ಕಳಿಸ್ತೀವಿ, ನೋಡ್ತೀನಿ. ಅದಿಲ್ಲ ಅಂತಂದ್ರೆ ಸ್ಟಾಪ್ ಅಂತೀನಿ ಅಲ್ವಾ? ಖಂಡಿತ ಕಳಿಸ್ತೇವೆ. ಆಯ್ತಾ? ಒಳ್ಳೇದಾಗ್ಲಿ, ನಿಮ್ ಶಾಲೆಗೂ ಒಳ್ಳೇದಾಗ್ಲಿ. ರಿಸಲ್ಟ್ ಎಷ್ಟಿದೆ? ನಮ್ದು ಚಲೋ ಇದೆ, 70. ಯಾಕಂದ್ರೆ ನಮ್ಮಲ್ಲಿ ಬರೋ ಮಕ್ಕಳು ಸ್ವಲ್ಪ ಬಡತನದಿಂದ ಇರ್ತದಲ್ರಿ. 70-75 ಜಾಸ್ತಿ ಸರ್ ಅಲ್ಲಿ. ಬಡತನಕ್ಕೂ ಜಾತಿಗೂ ಹುಟ್ಟುಗೂ ವಿದ್ಯೆಗೂ ಸಂಬಂಧ ಇಲ್ಲ. ಹಂಗಲ್ಲ ಸರ್, ಅಲ್ಲಿ ಏನಾಗ್ತೈತ್ರೆ ಉದ್ಯೋಗಕ್ಕಾಗಿ ವಲಸೆ ಹೋಗ್ತಾರೆ ಸರ್. ಅದಿರ್ಬೋದು, ಬೇರೆ ರಾಜ್ಯಕ್ಕೆ ವಲಸೆ ಹೋಗೋದ್ರಿಂದ ವಿಪರೀತ ಬಡತನದಲ್ಲಿರೋ ಮಗು ವಿಪರೀತ ಬುದ್ಧಿವಂತಿಕೆಗಳನ್ನ ತೋರಿಸೋದನ್ನ ನಾನು ನೋಡಿದ್ದೀನಿ. ವಿಪರೀತ ಶ್ರೀಮಂತಿಕೆಯಲ್ಲಿರುವ ಮಗು ಏನೂ ಮಾಡದೇ ಇರೋದು ನೋಡಿದ್ದೀನಿ. ಭಾರಿ ಟ್ಯಾಲೆಂಟೆಡ್ ಇದ್ದಾರೆ, ನಾನು ಎರಡೂ ನೋಡಿದ್ದೀನಿ. ಹಾಗಾಗಿ ಆ ಮಕ್ಕಳಲ್ಲಿ ಏನ್ ಟ್ಯಾಲೆಂಟ್ ಇದೆ ಅದನ್ನ ಎನ್ಕರೇಜ್ ಮಾಡಿ ನಮ್ಮ ಕೈಲಾಗಿದ್ದ ಸಹಾಯ ನಾವು ಮಾಡಿಸೋಣ. ಅವ್ರ ಮೂಲಕ, ನಾನಲ್ಲ, ಅವ್ರಿಗೂ ಧನ್ಯವಾದಗಳು, ತಮಗೂ ಧನ್ಯವಾದ. ನಾನು ಸುಮ್ಮನೆ ನೆಪ ಇಲ್ಲಿ. ನಾವು ಬಂದಿರೋದು ನಿಮ್ಮ ಮೂಲಕ ಅಲ್ಲ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಆಲ್ ಆಫ್ ಯು. ಮಾಡಿಸ್ಕೊಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್.